ಅಲ್ಲ, ಕಾನೂನು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತೇನಿಲ್ಲ. ಅದು ದರ್ಶನ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾರು ಮಾಡಿದ್ರು ಕಾನೂನು ತಪ್ಪೆ. ಮಾಡಿದರೆ ಅದನ್ನು ಅನುಭವಿಸ್ತಾರೆ. ಕಾನೂನಿನ ದೊಡ್ಡವ್ರು ಯಾರಣ್ಣ? ವಿಕೃತ ಮನ್ಸಣ್ಣ, ವಿಕೃತ ಮನ್ಸವೆಲ್ಲ. ಇಲ್ಲ ಮಾಡಿದಾರೋ ಇಲ್ಲೋ ಸಾಬೀತಾಗಬೇಕು ಅನ್ನೋದೇನಿಲ್ಲ. ಪೊಲೀಸ್ ಎಲ್ಲ ತನಿಖೆ ಮಾಡಿದಾರಾಗಲೇ, ತನಿಖೆ ಮಾಡಿ ಅವ್ರನ್ನ ಒಳಗಾಕಿರೋದು ಕಸ್ಟಡಿಲಿ. ಇವತ್ತು ವಿಚಾರವಂತ ಆಗಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಕುಡಿದ್ ಮತ್ತಲ್ಲಿ ಮಾಡೋರು, ಇನ್ನೇನು ನಷ್ಟದಲ್ಲಿ ಮಾಡಿದಾರೋ, ಅಥವಾ ಸಂಗಡಿಗರು ಸವಾಸದಿಂದ ಮಾಡಿದಾರೋ, ಇದನ್ನ ಪೊಲೀಸವರು ತನಿಖೆಗೆ ಅಂತ ತಗೊಂಡಿದ್ದಾರೆ ಕಸ್ಟಡಿಗೆ. ಇನ್ನೂ 4 ದಿನ ಕಸ್ಟಡಿಲಿ ಇರ್ತಾರೆ. ಇದು ಪಕ್ಕ ಶಿಕ್ಷೆ ಆಗುತ್ತೆ. ಅವ್ರು ಮಾಡಿದ್ದೇ ಕರೆಕ್ಟ್ ಆದ್ರೆ ಶಿಕ್ಷೆ ಆಗುತ್ತೆ. ಅಲ್ಲ, ಅವ್ರಿಗಿರೋ ಪವರು, ಅವ್ರಿಗಿರೋ ಒಂದು ತಾಕತ್ಗೆ ಯಾವ್ದಾದ್ರು ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೂ ಕರೆ ಮಾಡಿ, ಚಿತ್ರದುರ್ಗದಲ್ಲ ಆಗಿದ್ದು, ಅಲ್ಲಿಗೆ ಕರೆ ಮಾಡಿ ಈ ತರ ಒಂದು ಇಂಟಿಮೇಷನ್ ಕೊಟ್ಟು ಕರೆದು ಬುದ್ಧಿವಾದ ಹೇಳಿ, ನಾವು ಬೇಕಾದ್ರೆ ಬಂದ್ಬಿಟ್ಟು ಬುದ್ಧಿವಾದ ಹೇಳೋಗ್ತೀವಿ ಅಂದ್ರೆ ಆಗ್ತಿತ್ತು. ಅವರು ಕಾನೂನ ಕೈಗೆ ತಗೊಳ್ಳೋಷ್ಟು ದೊಡ್ಡವರಲ್ಲ. ಕಾನೂನಿಗೆ ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಪ್ರಧಾನಮಂತ್ರಿ ಆದ್ರೂ, ನಟನಾದ್ರೂ ಅಷ್ಟೇ, ನನ್ನಂತ ಒಬ್ಬ ಕಾಮನ್ ಮ್ಯಾನ್ ಆದ್ರೂ ಅಷ್ಟೇ, ಕಾನೂನಿಗೆಲ್ಲ ಒಬ್ರೆ ಒಂದೇನೆ. ಅವರು ಕಾನೂನ ಕೈಗೆ ತಗೊಂಡಿರೋದು, ಇದು ಕಾನೂನ ಪೊಲೀಸ್ ಅವರೇನೆ ಅದನ್ನ ಒಂದು ಪರಿಶೀಲನೆ ಮಾಡಿ ಒಂದು ಕೇಸ್ ಹಾಕಿ ಒಂದು ಜೈಲ್ ಕಳ್ಸೋ ಕೆಲಸ ಮಾಡ್ತಾರೆ. ಸಾರ್ವಜನಿಕ ಜೀವನದಲ್ಲಿರುವವರು ಸಮಾಜಕ್ಕೆ ಮಾದರಿ ಆಗಬೇಕಾಯ್ತು ಸರ್. ಆದರೆ ಇವ್ರು ಮಾಡಿರೋದು ಶುದ್ಧ ಒಂದು ಒಳ್ಳೆ ಕೆಲಸ ಅಂತೂ ಮಾಡಿಲ್ಲ. ಅದು ಮಾಡಬಾರ್ದಾಯಿತು. ಅವ್ರಿಗಿರೋ ಪವರ್ಗೆ ಅಲ್ಲೇನಾರು ಒಂದು ಮಾಡಿಸ್ಬೋದಾಯ್ತು, ಇಲ್ಲ ಅವರೇ ಕರೆದಿ ಬುದ್ಧಿ ಹೇಳ್ಬೋದಾಯ್ತು, ಒಂದೇನೋ ಒಂದು ಮಾಡ್ಬೋದಾಯ್ತು. ಆದರೂ ಇದು ಅತಿ ಇದಾಯಿತು ಸರ್. ಹೆಣ್ಮಗಳು 5 ತಿಂಗಳು. ಹೌದು ಹೌದು ಹೌದು. ಈಗ ಹುಡುಗಿ ಆ ಎಮ್ಮನಿಗೆ ಮಾತಾಡೋಕ್ಕೂ ಸುಧಾ ಬರಲ್ಲ. ಆ ಸಮಾಜ ಇದೇ ಗೊತ್ತಿಲ್ಲ ಆ ಎಮ್ಮನಿಗೆ. ಅಂಥವ್ರಿಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅವನಿರೋ ಇಷ್ಟು ತಪ್ಪಕ್ಕೆ ಎಲ್ಲ ತೆಗೆದು ಹೊಡೆದಿದ್ದಾರೆ ಅಂತ ಬರ್ತಾ ಇದೆ ನ್ಯೂಸು. ಇದು ಎಲ್ಲ ತಪ್ಪು ಸಂದೇಶ ಇದು. ಏನು ಇಂಥ ಕೆಲಸ ಮುಂದೆ ಈಗಾಗಿರೋದು ಮುಂದೆ ಗೊತ್ತಿಲ್ಲ. ಇನ್ನು ಮುಂದೆ ಈ ಥರ ಕೆಲಸ ಯಾವತ್ತೂ ಮಾಡಬೇಡಿ. ನಿಮ್ಗೆ ದೇವರು ಅಂತ ಪೂಜಿಸೋ ಜನ ಅವರೇ, ಅವ್ರಿಗೆ ಯಾವುದೂ ಈ ಥರ ಕೆಲಸ ಆಗಬಾರ್ದು ಅಷ್ಟೇ. ಏನಿಲ್ಲ, ಆಗಿರೋದು ಕಾನೂನು ರೀತಿ ಆಯ್ತಾ ಇದೆ. ಎಲ್ಲ ಶಾಂತ ರೀತಿಯಾಗಿ ವರ್ತಿಸ್ಬೇಕು. ಸುಮ್ಮನೆ ಒಂದಕ್ಕೆ ಮಾಡಿ ಒಬ್ರಿಗೆ ಬೈದಾಡಿ, ನೆನ್ನೆಲ್ಲ ನೋಡಿ ಮೀಡಿಯಾದವ್ರಿಗೆಲ್ಲ ಬೈದಾಡಿ, ಅವರು ಇವರು ಎಲ್ಲ ಕುಸ್ತಿ ಆಡಿ ಲಾಠಿ ಚಾರ್ಜ್ ಎಲ್ಲ ಆಗ್ತಾಯಿದೆ. ಇದು ಆದಷ್ಟು ಅವ್ರಿಗೆ ಕೆಟ್ಟದಾಗ್ತಾ ಇದೆ. ಶಾಂತ ರೀತಿಯಲ್ಲಿ ಒಂದು ಅಕೌಂಟ್ ನಂಬರ್ ಇಸ್ಕೊಂಡು ಎಲ್ಲರೂ 100, 200 ಅವ್ರ ಕೈಲ ಸಹಾಯ ಮಾಡಿ ಅವ್ರಿಗೆ ಆಗುವಂಥದ್ದು ಹೆಲ್ಪ್ ಮಾಡಬೇಕು. ಆಗೋಗಿದೆ ಅಲ್ವಾ? ಈಗ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಹೆಲ್ಪು. ಈಗ ಅವರು ಎಂಥವ್ರವರು ಫಿಲಮ್ನವರು ಅಕೌಂಟ್ ಓಪನ್ ಮಾಡಿಸಿ ಇದು ಮಾಡ್ತೀನಿ ಅಂತ ಹೇಳಿದ್ರು, ಫಿಲಮ್ ಸಂಬರ್ಗಿ ಅವರು, ಅವ್ರ ಮುಖಾಂತರ ಎಲ್ಲ ಆದರೂ ಒಳ್ಳೇದು ಸರ್. ಅದಾದ್ರಿಂದ ಒಂದು ಹೆಲ್ಪ್ ಆಗುತ್ತೆ. ಈಗ ಡಿ-ಬಾಸ್ ಅಭಿಮಾನಿಗಳ ಕಡೆಯಿಂದ ಒಂದು 100 ರೂಪಾಯಿ ಎಲ್ಲ ಕೊಟ್ಟರೆ ಏನೋ ಅವ್ರ ಬಾಸಿಂದ ಆಗಿರೋ ಅನ್ಯಾಯಕ್ಕೆ ಅದು ನಷ್ಟ ತುಂಬಿಕೊಟ್ಟಂಗೆ ಆಗುತ್ತೆ ಅಂತ. ಅದು ಆಗಬಾರ್ದಾಯ್ತು ಸರ್. ಏನೋ ಅತಿರೇಕದಿಂದ ಆಗಿದೆ ಅನಿಸುತ್ತೆ. ಅದು ಅವ್ರಿಗೂ ಇಷ್ಟಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಏನೋ ಸಣ್ಣ ಪುಟ್ಟ ಆಗುತ್ತೆ ಅಂದ್ಕೊಂಡವ್ರೆ. ಸಂಗಡಿಗರಿಂದ ಹಿಂಗಾಗೆಲ್ಲ ಆಗಿದೆ. ಅವರು ಏನು ಸಾಯಿಸ್ಬೇಕು ಅಂತ ಮನ್ಸೋರಲ್ಲ, ಬಟ್ ಆಗೋಗಿದೆ. ಈಗೇನೋ ಒಂದು ತುಂಬಿಸ್ಬೇಕು ಅಂದರೆ ಹಿಂಗೆ ಒಂದು ಸಣ್ಣ ಪುಟ್ಟ ಏನಾರು ಮಾಡಿ, ಆ ಅಮ್ಮನೂ ಒಂದು ಸಹೋದರಿ, ಈಗ ಅವ್ರು 4-5 ತಿಂಗಳು ಪ್ರೆಗ್ನೆಂಟು, ಅವ್ರಿಗೂ ಅವ್ರ ಅಪ್ಪ ಅಮ್ಮ ಬಡವರು, ಇವರಿಂದನೇ ಮನೆ ನಡೀತಿದ್ದು. ಅವ್ರಿಗೇನಾರು ಒಂದು ಸಹಾಯ ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.